ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಅರೌಂಡ್ 45 ಕಿಲೋಮೀಟರಲ್ಲಿ ಇರ್ತಕ್ಕಂಥ ತಿಮ್ಮನಾಯಕನಹಳ್ಳಿ, ಇದು ಮಾಲೂರಿಂದ ಮುಂದೆ ಹೋಗಬೇಕು. ಹಾಗೆ ನೀವು ಮ್ಯಾಪಲ್ಲಿ ಏನಾದರೂ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 2 ರೂಟ್ ತೋರಿಸುತ್ತೆ. ನೀವು ಒಂದು ರೂಟಲ್ಲಿ ಹೋದರೆ ಚಿಕ್ಕ ತಿರುಪತಿ ಸಿಗುತ್ತೆ, ತುಂಬ ಫೇಮಸ್ ದೇವಸ್ಥಾನ ಚಿಕ್ಕ ತಿರುಪತಿ. ನೀವು ಆ ದೇವಸ್ಥಾನ ಕೂಡ ನೋಡ್ಕೊಂಡು ಹೋಗ್ಬೋದು. ಸೊ ತಿಮ್ಮನಾಯಕನಹಳ್ಳಿಯಲ್ಲಿ ಇರ್ತಕ್ಕಂಥ ಸ್ಟ್ರಾಬೆರಿ ಫಾರ್ಮ್ನ ಇವತ್ತು ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ಜನವರಿಯಿಂದ ಮಾರ್ಚ್ವರೆಗೂ ಸ್ಟ್ರಾಬೆರಿ ಸೀಸನ್ ಇರುತ್ತೆ. ಸೊ ನಿಮಗೆ ಫಾರ್ಮ್ನ ವಿಸಿಟ್ ಮಾಡೋದಕ್ಕೂ ಕೂಡ ಬೆಸ್ಟ್ ಟೈಮ್ ಅಂತಲೇ ಹೇಳ್ತೀನಿ. ದ ಬ್ಯಾಂಗ್ಳೂರ್ ಬೆರಿ ಕಂಪನಿ ಅಂತಲೇ ಇದೆ, ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆನ್ಲೈನ್ ಬುಕ್ಕಿಂಗ್ ಮ್ಯಾಂಡೇಟ್ರಿ ಆಗಿರುತ್ತೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತಿಮ್ಮನಾಯಕನಹಳ್ಳಿಲಿ ಇರ್ತಕ್ಕಂಥ ಸ್ಟ್ರಾಬೆರಿ ಫಾರ್ಮಲ್ಲಿ ಇದ್ದೀವಿ. ಇಲ್ಲಿ ಅಮೇರಿಕನ್ ಮತ್ತು ಇಟಾಲಿಯನ್ ಸ್ಟ್ರಾಬೆರೀಸ್ನ ನೋಡ್ಬೋದು. ಸ್ಟ್ರಾಬೆರೀಸ್ ಅಲ್ಲದೆ ಒಂದಷ್ಟು ವೆಜಿಟೇಬಲ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ 2-3 ಇಯರ್ಸಿಂದ ನಾವು ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಕಂಪೇರ್ ಮಾಡಿದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಸ್ಟ್ರಾಬೆರಿ ಸಿಕ್ತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ವ ಬ್ಯಾಕ್ ಸೈಡಲ್ಲಿ ಸ್ಟ್ರಾಬೆರೀಸ್ನ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಇವರು ಬೆಳೆದಿರ್ತಾರೆ. ಸೊ ನಾವಿಲ್ಲಿ ಡೈರೆಕ್ಟಾಗಿ ಕಿತ್ಕೊಂಡು ತಿನ್ಬೋದು. ಸೊ ಈ ಥರ ಕಿತ್ಕೊಂಡಿರ್ತೀವಲ್ಲ, ಇದನ್ನು ಹಾಗೇ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ನೀವು ಇದನ್ನು ನಾಳೆ ತಿಂತೀರಾ ಅಂದರೆ ಸ್ವಲ್ಪ ಹುಳಿ ಬಂದುಬಿಟ್ಟಿರುತ್ತೆ. ಹಾಂ, ಹೇಳು. ಸರಿ, ಹೋಗ್ರಿ. ಈ ವರ್ಷ ನಾವು ಬೇಗ ಬಂದಿದ್ದೀವ ಏನು ಅಂತ ಗೊತ್ತಿಲ್ಲ, ಬಟ್ ಈ ಸತಿ ಸ್ಟ್ರಾಬೆರೀಸ್ ತುಂಬಾ ಇತ್ತು. ಲಾಸ್ಟ್ ಇಯರ್ಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಸ್ಟ್ರಾಬೆರೀಸ್ನ ನೋಡಿದ್ವಿ. ಹಾಗೆ ನಿಮಗೆ ಇದು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಸ್ಟ್ರಾಬೆರೀಸ್ನ ಕಿತ್ತು ಹಾಗೇ ತಿನ್ಬೋದು. ಆನ್ಲೈನ್ ಬುಕ್ಕಿಂಗ್ ಮ್ಯಾಂಡೇಟ್ರಿ ಅಂತ ಹೇಳಿದ್ನಲ್ವ, 500 ಪರ್ ಹೆಡ್ ಆಗುತ್ತೆ. 3 ಇಯರ್ಸ್ ಎಬೋ ಕಿಡ್ಸ್ ಎಲ್ಲರಿಗೂ ಸೇಮ್ ಚಾರ್ಜಸ್ ಇರುತ್ತೆ. ನಾವು 3 ಇಯರ್ಸ್ ಬ್ಯಾಕ್ ಫಸ್ಟ್ ಟೈಮ್ ಫಾರ್ಮ್ನ ವಿಸಿಟ್ ಮಾಡಬೇಕಾದ್ರೆ 250 ರುಪೀಸ್ ಏನೋ ಇತ್ತು ಪರ್ ಹೆಡ್. ಆಮೇಲೆ 450 ಆಯಿತು, ಇವಾಗ 500 ಪರ್ ಹೆಡ್ ಇದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ಇಲ್ಲಿ ಫೆಸಿಲಿಟೀಸ್ ಕೂಡ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಟೆಂಟ್ ಫೆಸಿಲಿಟಿ ಇದೆ, ಹಾಗೆ ಚಾಪೆ ಕೂಡ ಕೊಡ್ತಾರೆ. ನೀವು ಮ್ಯಾಟ್ ಹಾಸ್ಕೊಂಡು
ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಚಿಕ್ಕದಾಗಿರ್ತಕ್ಕಂಥ ಕ್ಯಾಂಟೀನ್ ಕೂಡ ಇದೆ. ಅಲ್ಲಿ ಕೂಡ ನೀವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಂಗಳೂರಲ್ಲಿರೋರಿಗೆ ಒಂದು ಬೆಸ್ಟ್ ವೀಕೆಂಡ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ಬಗ್ಗು ಹಾಂ ಕೀಳು ತೋರಿಸು. ಹೌದಾ, ಹಾಗೆ ನೀವು ಮನೆಯಿಂದ ಕೂಡ ಫುಡ್ ಐಟಮ್ಸ್ನ ತಂದು ಅಥವಾ ಸ್ನ್ಯಾಕ್ಸ್ ಐಟಮ್ಸ್ನ ತಂದುಬಿಟ್ಟು ಇಲ್ಲಿ ತಿನ್ಬೋದು. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಒಂದು 2 to 3 hours ಅಂತೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೇ ಹಾಯ್. ಸ್ಟ್ರಾಬೆರಿ ನಿಂಗೆ ಇಷ್ಟನಾ ಚಿನ್ನಿ? ಎಷ್ಟು ಇಷ್ಟ? ಎಷ್ಟು ಸ್ಟ್ರಾಬೆರಿ ತಿಂದೆ? 29 ಅಷ್ಟೇನಾ? ಸೊ ಇಲ್ಲಿ ನೀವು ಎಂಟ್ರಿ ಫೀಸ್ ಪೇ ಮಾಡಿ ಬಂದಿರ್ತೀರಲ್ವ, ಇಲ್ಲೇ ನೀವು ಎಷ್ಟು ಬೇಕಾದರೂ ಸ್ಟ್ರಾಬೆರೀಸ್ನ ಪಿಕ್ ಮಾಡಿ ಟೇಸ್ಟ್ ಮಾಡ್ಬೋದು. ಕೆಮಿಕಲ್ ಫ್ರೀ ಇರೋದ್ರಿಂದ ಸ್ಟ್ರಾಬೆರೀಸ್ನ ಡೈರೆಕ್ಟಾಗಿ ನೀವು ಇಲ್ಲಿ ತಿನ್ಬೋದು. ಎಕ್ಸ್ಟ್ರಾ ನೀವು ಏನು ಪಿಕ್ ಮಾಡಿರ್ತೀರ ಅದನ್ನು ಪರ್ kg 800 rupees ಹಾಗೆ ನೀವು ತಗೋಬೇಕಾಗತ್ತೆ. ನೀವು ತಗೊಂಡ್ಲೇಬೇಕು ಅಂತ ಇಲ್ಲ, ನೀವು ಅಕಸ್ಮಾತ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ 800 per kg ಆಗಿ ನೀವು ತಗೋಬಹುದು. ಎಂಟ್ರಿ ಟಿಕೆಟ್ ಬಂದು 500 rupeesಗೆ ಒಬ್ಬರಿಗೆ ಚಾರ್ಜ್ ಆಗುತ್ತೆ. 3 years ಎಬೋ ಎಲ್ಲರಿಗೂ ಫುಲ್ ಚಾರ್ಜ್ ಅಂದರೆ 500 ಆಗುತ್ತೆ. ನೀವಿಲ್ಲಿ ಬ್ಯೂಟಿಫುಲ್ಲಾಗಿ ಫೋಟೋಸ್ ತಗೋಬೇಕು, ವಿಡಿಯೋ ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ಓನ್ ಬ್ಯಾಸ್ಕೆಟ್ನ ತರಬೇಕಾಗತ್ತೆ. ಇಲ್ಲ ಅಂದರೆ ಇಲ್ಲಿನೇ ಬ್ಯಾಸ್ಕೆಟ್ ಕೊಡ್ತಾರೆ, ಅದರಲ್ಲಿ ನೀವು ಸ್ಟ್ರಾಬೆರೀಸ್ನ ಪಿಕ್ ಮಾಡಿ ಹಾಕ್ಕೋಬೋದು. ಜಾನ್ವರಿ ಮತ್ತು ಫೆಬ್ರವರಿ ಸ್ಟ್ರಾಬೆರಿ ಸೀಸನ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಇಲ್ಲಿ ಫಾರಿನರ್ಸ್ನ ತುಂಬ ಜಾಸ್ತಿ ಜನನೇ ನೋಡಿದ್ವಿ ಅಂತ ಹೇಳ್ಬೋದು. ನೀವೇನಾದರೂ ಸ್ಟ್ರಾಬೆರಿ ಲವರ್ಸ್ ಆಗಿದ್ದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ನೀವು ಅಲ್ಲಿ ಶಾಪಲ್ಲಿ ತೊಗೊಂಡು ತಿನ್ನೋದಕ್ಕೂ ಈ ಫಾರ್ಮಲ್ಲಿ ಡೈರೆಕ್ಟಾಗಿ ತಿನ್ನೋದಕ್ಕೂ ತುಂಬಾ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ. ಇಲ್ಲಿ ತುಂಬಾ ಸ್ವೀಟಾಗಿರುತ್ತೆ. ಡೈರೆಕ್ಟಾಗಿ ಇಲ್ಲೇ ಗಿಡದಿಂದ ತೊಗೊಂಡು ತಿಂತೀವಲ್ವ, ಸೊ ಫ್ರೆಶ್ ಆಗಿ ಮತ್ತು ತುಂಬಾ ಸ್ವೀಟಾಗಿರುತ್ತೆ. ಅದೇ ಒಂದಿನ ಆದಮೇಲೆ ನಾವು ತಿಂತೀವಿ ಅಂದರೆ ತುಂಬಾ ಹುಳಿ ಇರುತ್ತೆ. ಸೊ ಆಲ್ಮೋಸ್ಟ್ ಎಷ್ಟು ತಿಂತಾ ಇದ್ದೀವಿ ಅಂತ ಲೆಕ್ಕನೇ ಇಲ್ಲ, ಅಷ್ಟು ಟೇಸ್ಟಿಯಾಗಿದೆ. ನೀವು ಹೊಟ್ಟೆ ಖಾಲಿ ಹಿಡ್ಕೊಂಬರ್ಬೇಕು, ಇಲ್ಲಾಂದರೆ ಇಲ್ಲಿ ಸ್ಟ್ರಾಬೆರೀಸ್ನ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ. ನೀವು ಸ್ಟ್ರಾಬೆರಿ ಇಲ್ಲಿ ಬಂದು ತಿನ್ನಲಿಲ್ಲ ಅಂದರೆ 500 rupees ಕೊಟ್ಟು ಬರೋದು ವೇಸ್ಟ್. ₹500 ಕೊಟ್ಟು ಬರ್ತಾಯಿದ್ದೀವಿ ಅಂದರೆ ಒಂದು ಅರ್ಧ kg 1 kg ಅಂತೂ ಆಲ್ಮೋಸ್ಟ್ ಸ್ಟ್ರಾಬೆರಿ ಇಷ್ಟಪಡೋರು ತಿಂದೇ ತಿಂತೀರ. ಇಷ್ಟಪಡದೆ ಇಲ್ಲದೇ ಇರೋರು ಕೂಡ ಸ್ಟ್ರಾಬೆರಿನ ಟೇಸ್ಟ್ ಮಾಡಿದ್ರೆ ಸ್ವಲ್ಪನಾದರೂ ಇಷ್ಟಪಟ್ಟು ತಿಂತೀರ, ಯಾಕಂದರೆ ಅಷ್ಟು ಸ್ವೀಟಾಗಿ ಟೇಸ್ಟಿಯಾಗಿರುತ್ತೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗೂ ಕೂಡ ಗೊತ್ತಾಗೋದು. ಹಾಗೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಕೆಲವೊಂದು ಪ್ಲೇಸಲ್ಲಿ ಹೋದಾಗ ಈ ಥರ ಡೈರೆಕ್ಟಾಗಿ ಯಾವತ್ತೂ ನಾನು ಮಾತಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಪ್ಲೇಸಿಗೆ ಬರ್ತಾ ಚಿಕ್ಕ ತಿರುಪತಿನ ವಿಸಿಟ್ ಮಾಡ್ಬೋದು. ಸೊ ಬೆಂಗಳೂರಿಂದ ಅರೌಂಡ್ 1 or 20 minutes ಆಗುತ್ತೆ. ಈ ಫಾರ್ಮ್ ಬಿಟ್ಟರೆ ಚಿಕ್ಕಬಳ್ಳಾಪುರ ಹತ್ರ ಆದಿಯೋಗಿ ಎಲ್ಲ ಇದೆಯಲ್ವ, ಅಲ್ಲಿ ನಿಮಗೆ ಇನ್ನೊಂದು ಫಾರ್ಮ್ ಸಿಗುತ್ತೆ, ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಇಲ್ಲಿ ಅಂದರೆ ಇಂಡಿಯನ್ ಮತ್ತು ಅಮೇರಿಕನ್ 2 ಥರದ ಸ್ಟ್ರಾಬೆರೀಸ್ನ ನೋಡ್ಬೋದು. 2 ಟೇಸ್ಟ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಮಾಡಿದ್ರೆ. ಅದು ಹೇಳಬೇಕಾದ್ರೆ ಇಂಡಿಯನ್ ಮತ್ತು ಅಮೇರಿಕನ್ ಅಂದೆ, ಸಾರಿ, ಇಟಾಲಿಯನ್ ಮತ್ತು ಅಮೇರಿಕನ್ ಸ್ಟ್ರಾಬೆರೀಸ್ನ ನೀವಿಲ್ಲಿ ನೋಡ್ಬೋದು. ಸೊ ನಾನು ಹೇಳಿದ್ನಲ್ವ ಫಸ್ಟ್ ಟೈಮ್ ಈ ಥರ ಡೈರೆಕ್ಟ್ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡ್ತಾ ಇರೋದು ಆನ್ ಸ್ಪಾಟಲ್ಲಿ ಅಂತ. ಸೊ ಹೇಳಬೇಕಾದ್ರೆ ಇದೊಂದು ಮಿಸ್ಟೇಕ್ ಆಗಿದೆ, ಅದಕ್ಕೆ ಸಾರಿ ಕೇಳ್ತಾ. ನೀವು ಬ್ಯಾಂಗ್ಳೂರಿಂದ ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಈ ಸ್ಟ್ರಾಬೆರಿ ಫಾರ್ಮ್ ಒಂದೇ ಅಲ್ಲದೆ ಇನ್ನೊಂದೆರಡು ಪ್ಲೇಸ್ ನೋಡಬೇಕು ಅಂದರೆ ನೀವು ಚಿಕ್ಕ ತಿರುಪತಿನ ನೋಡ್ಬೋದು. ಅಲ್ಲಿಂದ ನಿಮಗೆ ಇನ್ನೂ ಜಾಸ್ತಿ ಟೈಮ್ ಇತ್ತು ಅಂದರೆ ಕೋಲಾರ ಹೈವೇಗೆ ರೀಚ್ ಆಗುತ್ತೆ ರೋಡ್. ಸೊ ನೀವು ಆ ಕಡೆ ಬೇಕಾದರೆ ಒಂದಷ್ಟು ಪ್ಲೇಸಸ್ನ
ನೋಡಿಕೊಂಡು ವಾಪಸ್ ಮನೆಗೆ ಹೋಗ್ಬೋದು. ನನ್ನ ಪ್ರಕಾರ ಚಿಕ್ಕ ತಿರುಪತಿ ಮತ್ತು ಈ ಸ್ಟ್ರಾಬೆರಿ ಫಾರ್ಮ್ ಇದು ಎರಡಕ್ಕೇ ಟೈಮ್ ಸಾಕಾಗತ್ತೆ. ಯಾಕಂದರೆ ಇತ್ತೀಚೆಗೆ ಅಂದರೆ ಈ ವರ್ಷ ಈ ಫಾರ್ಮಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಕ್ಯಾಂಟೀನ್ ಕೂಡ ಓಪನ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಸ್ಟ್ರಾಬೆರಿ ಸ್ಮೂದಿ ಹಾಗೆ ಸ್ಯಾಂಡ್ವಿಚ್, ಪರಾಟ ಈ ಥರದ ಕೆಲವೊಂದಷ್ಟು ಆಪ್ಷನ್ಸ್ ಫುಡ್ ಐಟಮ್ಸ್ ಸಿಗುತ್ತೆ ನಿಮಗೆ. ಅದಲ್ಲದೆ ಎಳ್ನೀರು ಕೂಡ ಸಿಗುತ್ತೆ. ಹಾಗೆ ಅಂಬ್ರೆಲಾ ಥರ ನೆರಳಿಗೆ ಅಂತ ನೆರಳಲ್ಲೇ ಕೂಡ ಇಟ್ಟಿರ್ತಾರೆ ಅದು. ಹಾಗೆ ಈ ಥರ ಟೆಂಟನ್ನು ನೀವೇ ಮನೆಯಿಂದ ತಂದು ಹಾಕ್ಕೋಬೋದು, ಏನೂ ಅಬ್ಜೆಕ್ಷನ್ ಇರೋದಿಲ್ಲ. ಸೊ ರೆಡ್ ಕಲರ್ ಅಂಬ್ರೆಲಾ ಟೈಪಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಥರದ್ದು ಒಂದು 5ರಿಂದ 6 ಅಂಬ್ರೆಲಾಸನ್ನು ಅವರೇ ಕೊಡ್ತಾರೆ. ಹಾಗೆ ಚಾಪೆ ಕೂಡ ಅವರೇ ಕೊಡ್ತಾರೆ. ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರದ್ದು ಚಾಪೆ ಕೂಡ ಅವರೇ ಕೊಡ್ತಾರೆ. ಸೊ ನೀವಲ್ಲಿ ಹಾಸ್ಕೊಂಡು ನೆರಳಲ್ಲಿ ಆರಾಮಾಗಿ ತಿಂಡಿ ತಿನ್ಬೋದು, ಊಟ ಮಾಡ್ಬೋದು, ಸ್ನ್ಯಾಕ್ಸ್ ಏನಾದರೂ ತೊಗೊಂಡೋಗಿದ್ರೆ ತಿನ್ಬೋದು. ಮನೆಯಿಂದ ಬಾಕ್ಸ್ ಕೂಡ ತೊಗೊಂಡು ಹೋಗ್ಬೋದು, ಅಥವಾ ಅಲ್ಲೇ ಕೂಡ ನೀವೇನಾದರೂ ಪರ್ಚೇಸ್ ಮಾಡ್ಬೋದು. ಫಾರ್ಮ್ ಅಂದಮೇಲೆ ಬಿಸಿಲು ತುಂಬ ಇರುತ್ತೆ. ಸೊ ಜ್ಯೂಸ್ ಆಗಿರ್ಬೋದು, ಈ ಥರದ್ದು ಒಂದಷ್ಟು ಐಟಮ್ಸ್ನ ಮನೆಯಿಂದನೇ ತೊಗೊಂಡು ಹೋಗಿದ್ರೆ, ಮತ್ತು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ ಏನಾದರೂ ಹೋಗ್ತಾ ಇದ್ದೀರಾ ಅಂದರೆ ಈ ಪ್ಲೇಸ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಆರಾಮಾಗಿ 3-4 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀರಾ. ಹಾಗೆ ಅಲ್ಲಿ ಮ್ಯೂಸಿಕ್ ಬಾಕ್ಸ್ ಕೂಡ ತಂದಿದ್ರು, ಅಲ್ಲೇ ಮ್ಯೂಸಿಕ್ ಹಾಕ್ಕೊಂಡು ಆರಾಮಾಗಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗುತ್ತೆ. ನೀವೇನಾದರೂ ಬರೀ ಲೇಡೀಸ್ ಗ್ರೂಪ್ ಆಗಿರ್ಬೋದು, ಕಿಡ್ಸ್ನ ಕರ್ಕೊಂಡು ಡೇ ಔಟಿಂಗ್ ಈ ಥರ ಹೋಗ್ತಿದ್ದೀರಾ ಅಂದರೂ ಕೂಡ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಹಾಗೆ ಅಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಸ್ಟ್ರಾಬೆರಿ ಜಾಮ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ತಗೋಬಹುದು. ಚಾಪೆ ಜೊತೆಗೆ ಒಂದಷ್ಟು ಚೇರ್ಸ್ ಕೂಡ ಇಟ್ಟಿರ್ತಾರೆ. ಲಾಸ್ಟ್ ಇಯರ್ ಈ ಥರದ ಫೆಸಿಲಿಟಿ ಯಾವುದೂ ಇರಲಿಲ್ಲ. ಹಾಗಾಗಿ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಒಂದಷ್ಟು ಇಂಗ್ಲೀಷ್ ವೆಜಿಟೇಬಲ್ಸ್ ಕೂಡ ಇವರಿಲ್ಲಿ ಬೆಳೆದಿರ್ತಾರೆ, ಅದನ್ನು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನೀವೇನಾದರೂ ಸ್ಟ್ರಾಬೆರೀಸ್ನ ಪರ್ಚೇಸ್ ಮಾಡೋದಿಲ್ಲ ಅಂದರೆ ಸುಮ್ಮನೆ ಕಿತ್ಕೊಳ್ಳೋದಕ್ಕೆ ಹೋಗಬಾರ್ದು. ನೀವೇನಾದರೂ ಅಕಸ್ಮಾತ್ ಕಿತ್ಕೊಂಡಿದ್ರಿ ಅಂದರೆ ನೀವು ಅದನ್ನು ತಿನ್ನಬೇಕು, ಇಲ್ಲ ಅಂದರೆ ಪರ್ಚೇಸ್ ಮಾಡಲೇಬೇಕು. ಸುಮ್ಮನೆ ಕಿತ್ತು ಅವ್ರಿಗೆ ಕೊಡೋ ಹಾಗಿಲ್ಲ. ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಮಾತ್ರ ಸ್ಟ್ರಾಬೆರೀಸ್ನ ಕಿತ್ಕೋಬೇಕಾಗತ್ತೆ. ಹಾಗೆ ಆ ಬಿಸಿಲಲ್ಲಿ ಆ ರೆಡ್ ಕಲರ್ ಸ್ಟ್ರಾಬೆರೀಸ್ ನೋಡ್ತಾ ಇದ್ದರೆ ಎಷ್ಟು ಸಖತ್ತಾಗಿದೆ ಕಲರ್. ನೀವೇ ನೋಡ್ತಾ ಇದ್ದೀರಲ್ವ, ಯಾವುದೇ ರೀತಿ ಕೆಮಿಕಲ್ ಬಳಸ್ದೇನೆ ಅವರು ಈ ಥರ ಸ್ಟ್ರಾಬೆರೀಸ್ನ ಬೆಳೀತಾರೆ. ಹಾಗಾಗಿ ಇಲ್ಲಿಗೆ ವರ್ಷದಿಂದ ವರ್ಷಕ್ಕೆ ಅವ್ರಿಗೆ ಕಸ್ಟಮರ್ಸ್ ಕೂಡ ಜಾಸ್ತಿನೇ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗೆ ಜನವರಿಯಿಂದ ಮಾರ್ಚ್ವರೆಗೂ ಈ ಸ್ಟ್ರಾಬೆರಿ ಫಾರ್ಮ್ ಓಪನ್ ಇರುತ್ತೆ. ನಿಮಗೆ ಯಾವ ರೀತಿ ಬುಕ್ ಮಾಡಬೇಕು ಅಂತ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಈ ಪ್ಲೇಸ್ನ ಅಡ್ರೆಸ್ ಮತ್ತು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಬೆಳಗ್ಗೆ 9 ಗಂಟೆ ಮತ್ತು ಮಧ್ಯಾಹ್ನ 2 ಗಂಟೆ ಈ ಥರ ಸ್ಲಾಟ್ಸ್ ಇರುತ್ತೆ. ನಿಮಗೆ ಬೆಳಗ್ಗೆ 9 ಗಂಟೆಗೆ ತೊಗೊಂಡ್ರೆ ಬೆಟರ್. ಬೇಗನೆ ಹೊರಟು ಇಲ್ಲಿ ಬಂದರೆ ಬಿಸಿಲು ಜಾಸ್ತಿ ಆಗೋಕ್ಕೂ ಮುಂಚೆನೇ ನೀವು ಸ್ಟ್ರಾಬೆರೀಸ್ನ ಪಿಕ್ ಮಾಡ್ಬೋದು. 2 ಗಂಟೆ 3 ಗಂಟೆ ಈ ಥರದ ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಮ್ಗೆ ಆಚೆ ಇರೋದಕ್ಕಾಗೋದಿಲ್ಲ. ಸೊ ಬೆಳಗ್ಗೆ ಬೇಗ ಬಂದ್ರೇ ಬೆಟರ್ ಅಂತ ಹೇಳ್ತೀನಿ. ಹಾಗೆ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಏನಾದರೂ ಇನ್ಫಾರ್ಮೇಷನ್ ಕೇಳಿದ್ರೆ ಅವರು ಹೇಳ್ತಾ ಇದ್ರು. ಅದಲ್ಲದೆ ನಾವು ಫಾರ್ಮ್ ವಿಸಿಟ್ ಮಾಡ್ತಾ ಇದ್ದ ಹಾಗೇ ಅವರೇ ಕರ್ಕೊಂಡು ಹೋಗಿ ಎಲ್ಲಿ ಯಾವ ರೀತಿ ಸ್ಟ್ರಾಬೆರೀಸ್ ಇದೆ ಅಂತ ಅವರು ತೋರಿಸ್ತಾ ಇದ್ರು. ಹಾಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ಟ್ರಾಬೆರೀಸ್ನ ಯಾವ ರೀತಿ ಕೀಳೋದು, ಯಾವ ರೀತಿ ಮೇಂಟೈನ್ ಮಾಡಬೇಕು, ಅಲ್ಲಿ ಯಾವ ರೀತಿ ಓಡಾಡಬೇಕು ಅನ್ನೋದನ್ನೆಲ್ಲ ಅವರೇ ಹೇಳ್ತಾರೆ. ಹಾಗೆ ನೀವು ಈ ಫಾರ್ಮ್ನ ವಿಸಿಟ್ ಮಾಡ್ತಾ ಅಂಬ್ರೆಲಾ ಹಾಗೆ ಹ್ಯಾಟ್ ಆಗಿರ್ಬೋದು, ನಿಮ್ಗೇನು ಅವಶ್ಯಕತೆ ಇರುತ್ತೆ, ಅಂಬ್ರೆಲಾ ಅಂದರೆ ಅದು, ಇಲ್ಲ ಅಂದರೆ ಈ ಥರ ಕ್ಯಾಪ್ ಏನಾದರೂ ನೀವು ಕಂಪಲ್ಸರಿಯಾಗಿ ತೊಗೊಂಡೋಗಿ. ತುಂಬಾ ಬಿಸಿಲಿರುತ್ತೆ. ಹಾಗೆ ವಾಟರ್ ಬಾಟಲ್ಸ್ ಅಂತೂ ಮಿಸ್ ಮಾಡದೆ ತೊಗೊಂಡೋಗಿ. ತುಂಬಾ ಬಿಸಿಲಿರೋದ್ರಿಂದ ನೀರು ಕೂಡ ಬೇಕಾಗ್ತಾ ಇರತ್ತೆ. ನೀರೂ ಕೂಡ ಮಿಸ್ ಮಾಡದೆ ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸ್ಟ್ರಾಬೆರೀಸ್ನ ತಿಂತ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ನಾನು ಕೂಡ ಯಾವಾಗಲೂ ಸ್ಟ್ರಾಬೆರಿನ ಮೊದಲು ಟೇಸ್ಟೇ ಮಾಡಿರಲಿಲ್ಲ. ಇವಾಗ ಒಂದು 2-3 ವರ್ಷದಿಂದ ಸ್ಟ್ರಾಬೆರೀಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಫಾರ್ಮಲ್ಲಿ ಹೋಗಿ ಅಲ್ಲೇ ತಿನ್ನೋದಂದರೆ ತುಂಬಾ ಇಷ್ಟ. ಲೆಕ್ಕನೇ ಇಲ್ಲದೆ ಇರೋಷ್ಟು ಸ್ಟ್ರಾಬೆರೀಸ್ನ ತಿಂದ್ವಿ ಅಂತಲೇ ಹೇಳ್ಬೋದು. ಹಾಗೆ ನೀವು ಇಲ್ಲಿಗೆ ಹೋಗ್ತಾ ಇದ್ದೀರಾ ಅಂದರೆ ಶೂಸ್ ಮತ್ತು ಸ್ಲಿಪ್ಪರ್ಸ್ನ ಹಾಕ್ಕೊಳ್ಳಿ. ಯಾವುದೇ ರೀತಿ ಹೀಲ್ ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಡ್ರೆ ನೀವು ಇಡೀ ಫಾರ್ಮ್ನ ಓಡಾಡಿಕೊಂಡು ತುಂಬ ಹೊತ್ತು ಓಡಾಡೋದಕ್ಕೆ ಆಗೋದಿಲ್ಲ. ಸೊ ನೀವು ಆನ್ಲೈನಲ್ಲಿ ಬುಕ್ ಮಾಡ್ತಾನೆ ಅವರೆಲ್ಲ ಮೆನ್ಷನ್ ಮಾಡಿರ್ತಾರೆ ಯಾವ ಥರ ಡ್ರೆಸ್ ಹಾಕ್ಕೊಂಬರ್ಬೇಕು, ಯಾವ ಥರ
ಅಂದರೆ ಸ್ಲಿಪ್ಪರ್ಸ್ ಬದಲು ಶೂಸ್ ಹಾಕ್ಕೊಂಡ್ರೆ ಬೆಟರ್ ಅಂತ ಈ ಥರದ್ದು ಒಂದಷ್ಟು ಇನ್ಫಾರ್ಮೇಷನ್ ಅವರು ಶೇರ್ ಮಾಡಿರ್ತಾರೆ. ಹೀಲ್ ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಬಂದರೆ ಈ ಮಣ್ಣು ಕಲ್ಲು ಇರ್ತಕ್ಕಂಥ ಜಾಗದಲ್ಲಿ ಕಂಫರ್ಟಬಲ್ ಆಗಿ ನಿಮಗೆ ಓಡಾಡೋದಕ್ಕೆ ಆಗೋದಿಲ್ಲ ಅಂತ. ಹಾಗೆ ಇಷ್ಟು ರೆಡ್ಡಿಶ್ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಸ್ಟ್ರಾಬೆರೀಸ್ ಜೊತೆ ನೀವು ಫೋಟೋಸ್ ತಗೋಬೇಕು ಅಂದರೆ ಅದೇ ಥರ ರೆಡ್ ಡ್ರೆಸ್ ಆಗಿರ್ಬೋದು ಅಥವಾ ಸ್ವಲ್ಪ ಡಾರ್ಕ್ ಕಲರ್ ಡ್ರೆಸ್ ಹಾಕೊಂಬಂದರೆ ಇಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಅವರೇ ನಿಮ್ಗೊಂದಷ್ಟು ಟಿಪ್ಸ್ ಕೂಡ ಕೊಟ್ಟಿರ್ತಾರೆ. ಹಾಗೆ ಫುಲ್ ರೆಡ್ ಆಗಿರ್ತಕ್ಕಂಥ ಸ್ಟ್ರಾಬೆರೀಸ್ನ ಮಾತ್ರ ಕಿತ್ಕೋಬೇಕು. ಸ್ವಲ್ಪ ವೈಟ್ ಇರೋದು, ಗ್ರೀನಿಶ್ ಇರೋದು ಸ್ಟ್ರಾಬೆರಿನ ಕೀಳಬಾರ್ದು. ಹಾಗೆ ಎರಡೂ ಕೈ ಯೂಸ್ ಮಾಡಿಕೊಂಡು ಸ್ಟ್ರಾಬೆರಿನ ಕೀಳಬೇಕು, ಇಲ್ಲಾಂದರೆ ಇಡೀ ಗಿಡ ಸಮೇತ ಕಿತ್ಕೊಂಬರತ್ತೆ. ಸೊ ಹುಷಾರಾಗಿ ಯಾವ ರೀತಿ ಕೀಳಬೇಕು ಅನ್ನೋದನ್ನು ಕೂಡ ಅವ್ರು ನಿಮ್ಗಲ್ಲಿ ಹೇಳ್ಕೊಡ್ತಾರೆ. ಈ ಸ್ಟ್ರಾಬೆರಿಯಿಂದ ಜಾಮ್ ಮಾಡ್ಬೋದು, ಹಾಗೆ ಸ್ಟ್ರಾಬೆರಿ ಸ್ಮೂದಿ, ಮಿಲ್ಕ್ ಶೇಕ್ ಆಗಿರ್ಬೋದು, ಫ್ರೂಟ್ ಸಲಾಡ್, ಜೊತೆಗೆ ಸ್ಟ್ರಾಬೆರಿನ ಹಾಗೆ ಕೂಡ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರತ್ತೆ. ಸೊ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ಹಾಗೆ ಇಲ್ಲಿ ನಾವೇ ನಮ್ಮ ಕೈಯಾರೆ ಸ್ಟ್ರಾಬೆರಿನ ಪಿಕ್ ಮಾಡೋದ್ರಿಂದ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಹಾಗಾಗಿ ನೀವೇನಾದರೂ ಸ್ಟ್ರಾಬೆರೀಸ್ನ ತುಂಬ ಇಷ್ಟಪಡ್ತೀರಾ ಅಂದರೆ ಈ ಫಾರ್ಮ್ನ ವಿಸಿಟ್ ಮಾಡಿ. ನಿಮಗೆ ಸ್ಟ್ರಾಬೆರೀಸೇ ಇಷ್ಟ ಇಲ್ಲ ಅಂದರೆ 500 ರೂಪೀಸ್ ಕೊಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡೋದು ಅಷ್ಟು ವರ್ತ್ ಇಲ್ಲ. ಆಗಲೇ ನಾನು ಹೇಳಿದಾಗೆ ಒಂದಷ್ಟು ಇಂಗ್ಲೀಷ್ ವೆಜಿಟೇಬಲ್ಸ್ ಅಂದರೆ ನಾವು ಬೇರೆ ದೇಶಗಳಲ್ಲಿ ಏನು ನೋಡ್ತೀವಿ ಆ ಥರದ ವೆಜಿಟೇಬಲ್ಸ್ನು ಕೂಡ ಇಲ್ಲಿ ಬೆಳೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಜುಚಿನಿ ಆಗಿರ್ಬೋದು ಅಥವಾ ಲೆಟ್ಯೂಸ್ ಆಗಿರ್ಬೋದು, ಮತ್ತು ಪರ್ಪಲ್ ಕ್ಯಾಬೇಜ್ ಬರುತ್ತಲ್ಲ ಚಿಕ್ಕದು, ಅದು ಆಗಿರ್ಬೋದು, ಮತ್ತು ಚೆರ್ರಿ ಟೊಮ್ಯಾಟೋಸ್, ಹಾಗೆ ಮಸ್ಕ್ ಮೆಲನ್ ಮತ್ತು ವಾಟರ್ ಮೆಲನ್ ಕೂಡ ಬೆಳೆದಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ನಾನು ಇಲ್ಲಿಂದ ತೊಗೊಂಡು ಹೋದ್ಮೇಲೆ ಅಂದರೆ ವೆಜಿಟೇಬಲ್ಸ್ ಮತ್ತು ಒಂದಷ್ಟು ಸ್ಟ್ರಾಬೆರೀಸ್ ತೊಗೊಂಡು ಹೋದ್ಮೇಲೆ ಅದರಿಂದ ಯಾವುದೆಲ್ಲ ರೆಸಿಪೀಸ್ ಮಾಡಿದೆ ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ನನ್ನ ನೆಕ್ಸ್ಟ್ ವೀಡಿಯೋಸ್ ಕೂಡ ನೋಡಿ. ಜುಚಿನಿ ಅನ್ನಲ್ಲ, ಅದರಲ್ಲಿ ಯೆಲ್ಲೋ ಮತ್ತು ಗ್ರೀನ್ ಕಲರ್ ಬರುತ್ತೆ. ಅದನ್ನು ಪಾಸ್ತಾ ಹಾಗೆ ನೂಡಲ್ಸ್ಗೆ ಹಾಕ್ತಾರೆ, ರೆಸ್ಟೋರೆಂಟಲ್ಲಿ ನೀವು ನೋಡಿರ್ತೀರ. ಹಾಗೆ ಬೇಸಿಲ್ ಲೀವ್ಸ್ ಅಂತ ಅದು ಕೂಡ ಪಿಜ್ಜಾಗೆಲ್ಲ ಹಾಕಿರ್ತಾರೆ, ನೀವು ನೋಡಿರ್ಬೋದು. ಮತ್ತು ಗ್ರೀನ್ ಕೋರಲ್ ಲೆಟ್ಯೂಸ್ ಅಂತ ಅದನ್ನು ಕೂಡ ಇಲ್ಲಿ ಬೆಳೆದಿದ್ರು, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಮೂಲಂಗಿ ಕೂಡ ಬೆಳೆದಿದ್ರು, ಬಟ್ ಮೂಲಂಗಿದು ಸೊಪ್ಪು ಚೆನ್ನಾಗಿರಲಿಲ್ಲ. ಚೆರ್ರಿ ಟೊಮ್ಯಾಟೊ ಅಂತೂ ಸಿಕ್ಕಾಬಟ್ಟೆ ಬಿಟ್ಟಿತ್ತು, ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಯಾರಿಗೆಲ್ಲ ಈ ಥರದ ಫಾರ್ಮ್ನ ವಿಸಿಟ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂಥವ್ರಿಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಈ ಥರದ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಇಲ್ಲಿ ವಿಸಿಟ್ ಮಾಡಿದ್ರೆ ಏನೆಲ್ಲ ಇದೆ ಅಂತ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.